ನಮಸ್ಕಾರ. ನನ್ನ ಹೆಸರು ಚಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ತಿಳಿಸುತ್ತಾ, ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಟ್ಟ, ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಂತ, ಆ ತಾಯಿಯ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಂತ ತಿಳಿಸುತ್ತಾ, ಆ ಜಗನ್ಮಾತೆಯ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಮಾಡುತ್ತಾ, ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ, ಯಾರಾದ್ರೂ ಮನೆಗೆ ಮಾಟ ಮದ್ದು ಮತ್ತು ಮಾಡಿಸ್ಬಿಟ್ಟಿದ್ರಂದ್ರೆ ಮನೆಗೆ ಯಾವ ಥರ ಕ್ಲಿಯರ್ ಮಾಡಬೇಕು, ಮನೆಗೆ ಯಾವ ಥರ ದಿಗ್ಬಂಧನ ಮಾಡ್ಬೇಕಂತ ಆಗ್ತದ. ಯಾರಾದ್ರೂ ಮನೆಗೆ ಮಾಟ ಮದ್ದು ಮಾಡಿಸ್ಬಿಟ್ಟು ಮನೆಗೆ ಏಳಿಗೆ ಆಗ್ಲಾರ್ದಂಗೆ ಮಾಡಿರ್ತಾರೆ, ಮತ್ತು ಅವ್ರ ಮನೆ ಉದ್ಧಾರ ಆಗ್ಲಾರ್ದಂಗೆ ಮಾಡಿರ್ತಾರೆ, ಬರೀ ಒಂಥರ ಆರಾಮಿಲ್ದಂಗೆ ಆಗ್ತಿರ್ತದ. ಅವ್ರ ಮನೆಗೊಳಗೆ ಯಾವುದೇ ಥರ ಏಳಿಗೆ ಇರೋದಿಲ್ಲ, ದಿನ ಜಗಳನೇ ಆಗ್ತಿರ್ತದ. ಅಂಥ ಮನೆಗಳಿಗೆ ನಾವು ಒಂದು ದಿಗ್ಬಂಧನ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ಯಾವ ಥರ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತಿದ್ದೀನಿ. ಇದೇನಾಯ್ತಲ್ಲ, ಇಷ್ಟು ಯಂತ್ರಗಳು 1 2 3 4 5 6 7 8 9 10 11 12 13 14 15 ಯಂತ್ರಗಳು ಏನಾವ. ಇದನ್ನ ತಾಯ್ತದಾಗ ಹಾಕ್ಬೇಕಾಗ್ತದ. ತಾಯ್ತದಾಗ ಹಾಕಿಸಿ ಮೇನ್ ಡೋರ್ ಬಾಗಿಲು ಒಳಗಡೆ ಕಟ್ಬೇಕಾಗ್ತದ. ತಾಯ್ತದಾಗ ತುಂಬಿ ಇವೇನಾವ ಫೋಟೋ ಕಟ್ ಹಾಕಿಬಿಟ್ಟು ಎಲ್ಲ ರೀತಿಲಿ ಆ ಮನೆಗೆ ದಿಗ್ಬಂಧನ ಮಾಡುವಂಥ ಒಂದು ವ್ಯವಸ್ಥೆ ಆಗಿರ್ತದ. ಅದಲ್ಲದೆ ಇವಿಷ್ಟು ಯಂತ್ರಗಳೇನಿದ್ದಾವಲ್ಲ, ಇವು ಯಂತ್ರಗಳೇನಾವ 3 ಮನೆ ಒಳಗಡೆ 3 ಜನ ಇರ್ತಾರೆ. ಅವ್ರು 3 ತಾಯ್ತದಾಗ ತುಂಬದ ಒಂದು ವ್ಯವಸ್ಥೆ ಆಗಿರ್ತದ. ಇದು 5 ದಿಕ್ಕು ಅಂದರೆ ಒಂದು ಮನೆಯಾಗ ಒಂದು 5 ಮೂಲಿಗೆ ಯಂತ್ರಗಳು ಇಡಬೇಕಾಗ್ತದ. ಇದೊಂದು ಯಂತ್ರ, ಇದೊಂದು ಯಂತ್ರ, ಇದೊಂದು ಯಂತ್ರ, ಇದೊಂದು ಯಂತ್ರ, ಇದೊಂದು ಯಂತ್ರ, ಟೋಟಲ್ ಒಂದು 5 ಯಂತ್ರ. 1 2 3 4 5 ಯಂತ್ರ ದಿಗ್ಬಂಧನ ಮಾಡಿ 5 ಮೂಲಿಗೆ ಮನೆಗೆ ಇಡಬೇಕಾಗ್ತದ. ಒಂದೊಂದು ಯಂತ್ರದಾಗ ನೋಡ್ರಿ ಮಿನಿಮಮ್ ಅಂತಂದರೆ ಒಂದು 10-12 ಯಂತ್ರಗಳವ ನೋಡ್ರಿ. ಒಂದೊಂದು ಮನೆ ಒಳಗಡೆ 10-12 ಯಂತ್ರಗಳು ಇರ್ತಾವ. ಇವು 5 ಮೂಲಿಗೆ ಇಡಬೇಕಾಗ್ತದ. ಮನೆಯಾಗ ಭೂಮಿಯಾಗಿ ಈ ಕಾಯಿಗಳು ಇಡಬೇಕಾಗ್ತದ. ಎಲ್ಲ ದುಷ್ಟಶಕ್ತಿಗಳು ಸತ್ತ ಮನೆಗೊಂದು ಪವರ್ ಬರ್ತದ, ಒಂದು ದಿಗ್ಬಂಧನ ಆಗ್ತದ. ಮತ್ತು ಮತ್ಸ್ಯ ಯಂತ್ರ ಇಡಬೇಕಾಗ್ತದ, ಮತ್ತು ಸರ್ವರಕ್ಷೆಯ ಯಂತ್ರ ಇಡಬೇಕಾಗ್ತದ, ಮತ್ತು ದಿಗ್ಬಂಧನ ಯಂತ್ರ ಇಡಬೇಕಾಗ್ತದ. ದೇವದಾರು ಬೇರು ಕೊಡಬೇಕಾಗ್ತದ ಅವ್ರ ಮನೆಗೆ ಇಡೋಕ್ಕೆ. ಯಾಕಂದ್ರೆ ಮನೆ ದೇವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಏನು ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ದೇವದಾರು ಒಂದು ಚೆಕ್ಕೆ ಅವ್ರ ಮನೆಗಿದ್ರೆ ದೇವ್ರ ಆಶೀರ್ವಾದ ಬರ್ತದ. ಅವ್ರ ಮನೆಗಳೊಳಗಡೆ ಎಲ್ಲ ಒಂದು ಏಳಿಗೆ ಆಗ್ತದ. ಮತ್ತು ಒಂದು ಫೋಟೋ ಕಟ್ ಬರ್ತದೆ. ಈ ಫೋಟೋ ಕಟ್ನೇ ಹಾಕಿಡ್ಬೇಕಾಗ್ತದ. ಈ ತಾಯ್ತ ಮಾಡಬೇಕಾಗ್ತದೆ. 5 ಮೂಲಿಗೆ ಯಂತ್ರಗಳು ಇಡಬೇಕಾಗ್ತದ. 3 ತಾಯ್ತ ಮಾಡೋಕ್ಕಾಗ್ತದ. ಮತ್ತು ಇದು ಎಲ್ಲ ಈ ಗಿಡಮೂಲಿಕೆ 48 ಗಿಡಮೂಲಿಕೆಗಳನ್ನು ಆ ಯಂತ್ರಗಳಿಗೆ ಹಾಕ್ಬೇಕಾಗ್ತದ. ಮನೆ ಬಾಗಿಲೊಳಗಡೆ ಹಾಕಿರುವ ಒಂದು ತಾಯ್ತಕ್ಕೆ ಹಾಕ್ಬೇಕಾಗ್ತದೆ. ಇವೆಲ್ಲ ತಾಯ್ತದೊಳಗೆ ಹಾಕ್ಬೇಕಾಗ್ತದ. ಪ್ರತಿಯೊಂದು ಗಿಡಮೂಲಿಕೆಗಳನ್ನು ಹಾಕ್ಬೇಕಾಗ್ತದ. ಹಾಕಿದ್ರೆ ಮಾತ್ರನೇ ಕೆಲಸ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇಷ್ಟೆಲ್ಲ ಗಿಡಮೂಲಿಕೆಗಳು ಹಾಕ್ಲೇಬೇಕಾಗ್ತದ. ಇಷ್ಟೆಲ್ಲ ಗಿಡಮೂಲಿಕೆ ಹಾಕಿದ್ರೆ ಮಾತ್ರನೇ ದಿಗ್ಬಂಧನ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇಷ್ಟು ಯಂತ್ರಗಳು ಬರಿಬೇಕಾಗ್ತದ. ಇಷ್ಟೆಲ್ಲ ಗಿಡಮೂಲಿಕೆಗಳು ಹಾಕಿದ್ರೆ ಮಾತ್ರನೇ ಮನೆಗೆ ದಿಗ್ಬಂಧನ ಆಗ್ತದ, ಆ ಮನೆ ಏಳಿಗೆ ಆಗ್ತದ, ಆ ಮನೆ ಜಗಳ ನಿಂದಿರ್ತದ, ಪ್ರತಿಯೊಂದು ಕೆಲಸಗಳು ಆಗ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕ ಮಾತೆ. ಗಾಳಿ ಧೂಳಿ ಮಾಟ ಮಂತ್ರ ಸರ್ವ ನಾಶ ಮಾಡುವರ, ಬರುವ ಭಕ್ತರಿಗೆ ನಿಂಬೆ ಹಣ್ಣಿನಿಂದ ಭವರೋಗ ಕಳಿತಾರ. ಗಾಳಿ ಧೂಳಿ ಮಾಟ ಮಂತ್ರ ಸರ್ವ ನಾಶ ಮಾಡುವರ, ಬರುವ ಭಕ್ತರಿಗೆ ನಿಂಬೆ ಹಣ್ಣಿನಿಂದ ಭವರೋಗ ಕಳಿತಾರ. ಅಹಂಕಾರದಿಂದ ಮೆರೆದವರಿಗೆ ಸುಟ್ಟು ಹಾಕತಾರ. ಅಹಂಕಾರದಿಂದ ಮೆರೆದವರಿಗೆ ಸುಟ್ಟು ಹಾಕತಾರ. ಶುದ್ಧ ಮನಸ್ಸಿನಿಂದ ತಾಯಿನ ನೆನೆದರ ನಿಮ್ಮ ಹಿಂದ ಇರುತ್ತಾರ. ತಾಯಿ ನಿಮ್ಮ ಹಿಂದ ಇರುತ್ತಾರ. ತಾಯಿ ನಿಮ್ಮ ಹಿಂದ ಇರುತ್ತಾರ. ಬರುವ ಭಕ್ತರಿಗೆ ಬೆಳಕಾಗಿ ನಿಂತು ಕಷ್ಟವ ಕಳೆದಾರ. ಬರುವ ಭಕ್ತರಿಗೆ ಬೆಳಕಾಗಿ ನಿಂತು ಕಷ್ಟವ ಕಳೆದಾರ. ಉಗ್ರ ಮರಮದಿವಿಯಾಗಿ ತಾಯಿ ನೆಲೆಸಿ ನಿಂತಾಳ. భగవంతుని నమ్మి నడక సాగించు, ఆ దైవమే దారి చూపుతాడు. ಮುಕ್ತಿ ಬೇಡಿ ಬಂದೆ, ಕೃಪೆಯ ಕೋರಿ ನಿಂದೆ, ನಿನ್ನ ಹರಕೆ ಒಂದೇ ಸಾಕೆನಗೆ ತಂದೆ. ಎಲ್ಲ ಕಾಯ ಗುರುರಾಯ ಬಿಡದೆ ನನ್ನ ಕೈಯ ನೊಂದ ಜೀವ
ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ದುರ್ಗಿಯು ನೀನೆ, ಚಂಡಿಯು ನೀನೆ, ಕಾಳಿಯು ನೀನೆ ದುಷ್ಟರಿಗೆ, ಗೌರಿಯು ನೀನೆ, ಶಂಕರಿ ನೀನೆ. ಮಹಿಮೆ ಅರಿತವರಿಲ್ಲ, ನಿನ್ನ ನಾಮ ಮರೆತವರಿಲ್ಲ, ನಿನ್ನ ಅಂತರಂಗದ ಮಹಿಮೆ ತಿಳಿದವರು ಇಲ್ಲವೇ ಇಲ್ಲ. ಕಷ್ಟಪಟ್ಟು ಹೆಸರು ಮಾಡೀನಿ, ಇಷ್ಟಪಟ್ಟು ನೀವು ನನ್ ಬೆಳೆಸಿರಿ, ನನ್ ನೋಡಿ ಹುರ್ಕೊಂಡವ್ರು ಇರ್ಲಿ ಅಷ್ಟೇ. ಈ ಜೀವ ಮತ್ತ ಈ ಜೀವನ ನನ್ನ ಬೆಳೆಸಿರೋ ನಮ್ಮ ಜನಕ್ಕೆ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಗಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆ. ಅಮ್ಮ